ಮಕರ ರಾಶಿಯ ವೀಕ್ಷಕರಿಗೆ, ಮಕರ ರಾಶಿ ವೀಕ್ಷಕರ ಮೂರು ಸಮಸ್ಯೆಗಳಿಗೆ, ಮೂರು ಅಥವಾ ಅದಕ್ಕಿಂತ ಜಾಸ್ತಿ ಸಮಸ್ಯೆಗಳಿಗೆ ಒಂದಿಷ್ಟು ವಿಶೇಷವಾದ ಮಂತ್ರ ಪರಿಹಾರಗಳನ್ನು ಹಾಗೂ ಇನ್ನೊಂದು ಸುಲಭವಾದ ಪರಿಹಾರವನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ಗೊತ್ತಾಯ್ತಲ್ವಾ? ಸೊ ದಯವಿಟ್ಟು ಮಕರ ರಾಶಿ ವಿಡಿಯೋ ನೋಡ್ತಾ ಇದ್ದೀರಾ, ಬೇಗ ವಿಡಿಯೋನ ಲೈಕ್ ಮಾಡಲಿಕ್ಕೆ, ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಲಿಕ್ಕೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಮಾಡಲಿಕ್ಕೆ, ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ದಯವಿಟ್ಟು ಅಲ್ವಾ? ಬಹಳ ಪ್ರಮುಖವಾದ ವಿಚಾರಗಳನ್ನ ತಿಳಿಸ್ತಾ ಇರ್ತೇನೆ ನಾನು. ನೋಡಿ, ನೀವು ಮಕರ ರಾಶಿಯವರಾಗಿದ್ದು ನಿಮಗೇನಾದರೂ ತೀರಾ ಈ ಮಾಟ ಮಂತ್ರ ಸಮಸ್ಯೆಗಳು ಜಾಸ್ತಿ ಆಗ್ಬಿಟ್ರೆ, ಬಹಳ ಜನ ಮಕರ ರಾಶಿಯವರು ಫೋನ್ ಮಾಡ್ತಾರೆ, ಒಳ್ಳೆ ನನಗೆ ಮಾಟ ಮಂತ್ರ ಸಮಸ್ಯೆಗಳು ಜಾಸ್ತಿ ಆಗ್ಬಿಟ್ಟಿದ್ದಾವೆ, ನನಗೆ ಶತ್ರು ಬಾಧೆಗಳು ಜಾಸ್ತಿ ಆಗಿದ್ದಾವೆ. ಅದರಲ್ಲೂ ಮುಖ್ಯವಾಗಿ ಕೆಲಸಕ್ಕೆ ಹೋಗ್ತೀರಾ, ಮಕರ ರಾಶಿಯವರೆಲ್ಲ ಜಾಬ್ ಮಾಡ್ತಾ ಇರ್ತೀರಾ, ಅದು ಗೌರ್ಮೆಂಟ್ ಜಾಬ್ ಆಗಿರಬಹುದು, ಪ್ರೈವೇಟ್ ಜಾಬ್ ಆಗಿರಬಹುದು, ಏನಾದ್ರು ಒಂದು ಜಾಬ್ ಮಾಡ್ತಾ ಇರ್ತೀರಾ. ಸಮಸ್ಯೆ ಆಗೋದಲ್ಲಿ ನಿಮಗೆ ಸಡನ್ ಆಗಿ ಅಂತಂದ್ರೆ ನಿಮಗೆ ಮೇಲಧಿಕಾರಿಗಳಿಂದ ಒಂದಿಷ್ಟು ಸಮಸ್ಯೆ ಆಗೋ ಥರ ಯಾರೊಬ್ರೇನೋ ಮಾಡಿಸ್ತಾರೆ ಶತ್ರುಗಳು. ನಿಮ್ಗೆ ತೊಂದರೆ ಕೊಡ್ತಾನೆ ಇರ್ತಾರೆ. ನಿಮ್ಮ ಜೊತೆ ಕೆಲಸ ಮಾಡುವಂಥ ಕೊಲೀಗ್ಸ್, ನಿಮ್ಮ ಕೆಳಗಡೆ ಕೆಲಸ ಮಾಡುವಂಥವ್ರು ಏನೋ ಒಂದು ಪಿನ್ ಇಟ್ಬಿಡೋದು, ನೀವು ಬಯಸ್ಕೊಳ್ಳೋದು, ನೀವು ಮಾಡದಿರೋ ತಪ್ಪಿಗೂ ನೀವೇ ಬಯಸ್ಕೊಳ್ಳೋದು, ಅಥವಾ ನೀವು ಎಷ್ಟೇ ಪ್ರಯತ್ನ ಮಾಡಿದ್ರೂ ನಿಮ್ಮ ಕೈಯಿಂದ ತಪ್ಪು ಆಗ್ಬಿಡುತ್ತೆ, ಅದನ್ನು ತಪ್ಸೋಕ್ಕೆ ಆಗಲ್ಲ, ನೀವು ಮತ್ತಿಂದ ಬಯಸ್ಕೊಳ್ಳೋದು ಅಥವಾ ಏನೋ ಒಂದು ಶಿಕ್ಷೆಗಳಿಗಾಗುವಂಥದ್ದು. ಏನ್ರಿ ನೀವು ಸರಿಯಾಗಿ ಕೆಲಸ ಮಾಡೋದು ಕೆಲಸ ಬಿಟ್ಟೋಗ್ರಿ ಅನ್ನೋ ಥರ ನಿಮ್ಗೊಂಥರ ಡಿಫೇಮ್, ಅವಮಾನಗಳು ಎಲ್ಲ ಆಗ್ತಾರೋ ಅಂತ. ಏನೋ ಗುಳ್ಳೆ, ನಾನು ಎಲ್ಲಿ ಕೆಲಸ ಮಾಡ್ತೀನೋ ಅಲ್ಲಿ ನನ್ನ ಜೊತೆ ಕೆಲಸ ಮಾಡೋರು ಶತ್ರುಗಳು, ಏನೋ ದುಶ್ಮನ್ ಕಹ ಅಂದರೆ ಆಫೀಸ್ ತುಂಬ ಏನೋ ಥರ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆ ಶತ್ರುಗಳನ್ನು ಒಂಥರ ನಿವಾರಣೆ ಮಾಡಬೇಕಲ್ವಾ? ಯಾವ ಮಂತ್ರದಿಂದ ಶತ್ರು ನಿವಾರಣೆ ಆಗುತ್ತೆ? ಈಗ ಒಂದು ವಿಶೇಷವಾದ ಮಂತ್ರ ಹೇಳ್ತೀನಿ ನಿಮಗೆ, ಆಯ್ತಲ್ವಾ? ಆ ಮಂತ್ರವನ್ನು ನೀವು ಪ್ರತಿದಿನ ಜಪ ಮಾಡಬೇಕು. ಒಂದು 108 ಸಲ ಬೆಳಗ್ಗೆ ಸ್ನಾನ ಆದಮೇಲೆ ಪವರ್ಫುಲ್ ಆದಂಥ ಮಂತ್ರ. ನಿಮ್ಮ ಎಲ್ಲ ಶತ್ರುಗಳು ನಿವಾರಣೆ ಆಗ್ಬಿಡ್ತಾರೆ. ಅಂದರೆ ನಿಮ್ಗೆ ಕಾಟ ಕೊಡೋಕೆ ಬರಲ್ಲ. ಅವ್ರಿಗೆ ದೇವರು ಬೇರೆ ಬೇರೆ ಕೆಲಸಗಳಲ್ಲಿ ಬಿಸಿ ಮಾಡಿಬಿಡ್ತಾರೆ. ನಿಮ್ಮ ಪಡೆ ನೀವು ಮಾಡ್ಕೊಂಡಿದ್ರೆ ನೀವು ಯಾರಿಗೂ ಏನೂ ತೊಂದರೆ ಕೊಡೋ ಅವಶ್ಯಕತೆ, ಯಾರಿಗೂ ಏನು ತೊಂದರೆ ಆಗೋದು ಇಲ್ಲ. ನಿಮ್ಮ ರಕ್ಷಣೆ ನೀವು ಮಾಡ್ಕೊಳ್ಳೋದು. ಊರ ಮೇಲಿರೋ ಮುಳ್ಳೆಲ್ಲ ನಮ್ಮ ಕಾಲಿ ಚಪ್ಪಲಿ ಹಾಕಬೇಕು ಅನ್ನೋ ಥರ. ಸೊ ನಿಮ್ಮ ರಕ್ಷಣೆ ಅನ್ನತಕ್ಕಂಥದ್ದು ಬಹಳ ಮುಖ್ಯವಾಗಿ ಬರ್ತದೆ. ಆ ವಿಶೇಷವಾದ ಮಂತ್ರವನ್ನು ಹೇಳ್ತೇನೆ. ಅಷ್ಟೇ ಅಲ್ಲ, ನೀವೇನಾದರೂ ಬರೀ ಜಾಬ್ ಅಂತ ಅಲ್ಲ, ನೀವೇನಾದರೂ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಮಕರ ರಾಶಿಯವರು ಯಾವುದೋ ವ್ಯಾಪಾರ ಮಾಡ್ತಾ ಇದ್ದೀರಾ, ನಿಮ್ಮ ಅಂಗಡಿ ಮುಂದೆ ದಿನಾ ಜಗಳ ಮನಸ್ತಾಪ ಬರೀ ಇದೇ ಆಗೋಯ್ತು. ನಿಮಗೆ ಯಾರೋ ಏನನ್ನೋ ಮಾಡಿ ತಂದು ಹಾಕ್ತಾ ಇರ್ತಾರೆ ನಿಮ್ಮ ಅಂಗಡಿ ಮುಂದೆ, ನಿಮ್ಮ ಫ್ಯಾಕ್ಟ್ರಿ ಮುಂದೆ, ನಿಮ್ಮ ಆಫೀಸ್ ಮುಂದೆ ತಂದು ಮಣ್ಣು ಹಾಕ್ತಾ ಇರ್ತಾರೆ. ನಿಮಗೆ ಅದೇ ಸಮಸ್ಯೆ ಆಗ್ಬಿಟ್ಟಿದೆ. ಇಲ್ಲ, ನಿಮ್ಮ ಮನೆಗಳಲ್ಲೇ ಜಗಳ ಮನಸ್ತಾಪಗಳು, ಮಾಟ ಮಂತ್ರಗಳು ಜಾಸ್ತಿ ಆಗ್ತಾ ಇದೆ ನಿಮ್ಮ ಮೇಲೋ ನಿಮ್ಮ ಕುಟುಂಬದವ್ರ ಮೇಲೋ. ಬಟ್ ಮಾಟ ಮಂತ್ರ ಎಲ್ಲಿ ನೋಡಿದ್ರಲ್ಲಿ ಏನು ಭಸ್ಮ ಹಾಕೋದು, ಲಿಂಬೆಹಣ್ಣು ಹಾಕೋದು, ಏನೋ ಹಾಕೋದು, ಎಲ್ಲ ಕೂದಲು, ಬಟ್ಟೆ, ಉಗುರು ತಗೊಂಡೋಗಿ ಏನೋ ಮಾಟ ಮಂತ್ರ ಮಾಡಿಸೋದು ಇರ್ತದಲ್ಲ. ಇದಕ್ಕೆಲ್ಲ ಒಂದು ರಕ್ಷಣೆ ಬೇಕು ಅಂದರೆ ಒಂದು ಅದ್ಭುತವಾದಂತಹ ಶತ್ರು ನಿವಾರಕ ಪಂಚಮುಖಿ ಆಂಜನೇಯ ಸ್ವಾಮಿಗೆ ವಿಶೇಷವಾದಂತಹ ಒಂದು ಅದ್ಭುತವಾದಂತಹ ಮಂತ್ರವನ್ನು ನಾನೀಗ ಪರಿಹಾರ ಸ್ವರೂಪ ಕೊಡ್ತೇನೆ. ದಯವಿಟ್ಟು ನಾನು ಹೇಳ್ತೇನೆ, ಪ್ರತಿದಿನ ನೀವು ಈ ಮಂತ್ರವನ್ನು ಜಪ ಮಾಡಬೇಕು. ಈ ಮಂತ್ರ ನಾನು ಇವಾಗ ಏನು ಹೇಳಲಿದ್ದೇನೆ, ಪಂಚಮುಖಿ ಶತ್ರು ನಿವಾರಕ ಪಂಚಮುಖಿ ಆಂಜನೇಯ ಸ್ವಾಮಿಗೆ ಮಂತ್ರ. ಇದು ನಿಮ್ಮನ್ನು ಎಷ್ಟು ಚೆನ್ನಾಗಿ ರಕ್ಷಣೆ ಮಾಡ್ತದೆ ಅಂದರೆ ನಿಮ್ಮ ರಕ್ಷಾ ಕವಚ. ಇದು ಹೇಳಿದಲ್ಲ, ಎಲ್ಲ ಕಡೆ ಸಮಸ್ಯೆಗಳನ್ನ, ಎಲ್ಲ ಸಮಸ್ಯೆ ನಮಗೆ ರಕ್ಷಾ ಕವಚ ನಾವು ಹಾಕೊಂಡ್ಬಿಡ್ಬೇಕು, ಅದಲ್ವಾ? ಆ ಸ್ವಾಮಿಯ ರಕ್ಷಾ ಕವಚ ನಮ್ಮ ಮೇಲಿದ್ದಾಗ ಯಾವ ನೆಗೆಟಿವ್ ಎನರ್ಜಿ ನಮ್ಮನ್ನೇನೋ ಮಾಡಲ್ಲ, ಇವತ್ತಲ್ವಾ? ಒಂದು 3 ಬಾರಿಯೋ 9 ಬಾರಿಯೋ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಹೇಳಿಕೊಂಡು ನಂತರ ಈ ಆಂಜನೇಯ ಸ್ವಾಮಿಯ ಮಂತ್ರವನ್ನು ಶುರು ಮಾಡಿದ್ರೆ, ಮಕರ ರಾಶಿಯವರು ಜಪವನ್ನು ಶುರು ಮಾಡಿದ್ರೆ ಖಂಡಿತ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಇನ್ನು ಅದೇ ಮಂತ್ರದಿಂದ ನಾವು ಹೋಮವನ್ನೇ ಮಾಡ್ತಾ ಇದ್ದೇವೆ. ನಾಳೆ ಅಮಾವಾಸ್ಯೆ ದಿವಸ, ಗೊತ್ತಲ್ವಾ? ನಾಳೆ ಅಮಾವಾಸ್ಯೆ ಸೋಮವಾರ ನಾವು ಅದೇ ಮಂತ್ರದ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟುಕೊಂಡ್ರೆ ಅದೇ ಮಂತ್ರದ ಹೋಮ, ಶತ್ರು ನಿವಾರಕ ಪಂಚಮುಖಿ ಆಂಜನೇಯ ಸ್ವಾಮಿಯ ಹೋಮವನ್ನು ಮಾಡಿ ಅದರಲ್ಲಿ ಅಭಿಮಂತ್ರಣ ಮಾಡಿ ಈ ಕ್ಯಾಟ್ಸೈ, ಒರಿಜಿನಲ್ ಕ್ಯಾಟ್ಸೈ ವೈಢೂರ್ಯ ರತ್ನವನ್ನ, ಉಂಗ್ರವನ್ನ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ತಾ ಇದ್ದೇವೆ. ನೀವೆಲ್ಲರೂ ಧಾರಣೆ ಮಾಡಿಕೊಂಡ್ರೆ ಆಯ್ತು. ಅಷ್ಟು ಪವರ್ಫುಲ್ ಆಗುತ್ತೆ. ಇದಾದ್ರೆ ಇದನ್ನು ಮಾಡಿ, ಅದಾದ್ರೆ ಅದನ್ನು ಮಾಡಿ. ಆ ವಿಶೇಷ ಮಂತ್ರ ಏನು ಗೊತ್ತಾ? ಓಂ ನಮೋ ಹನುಮತೆ ರುದ್ರಾವತಾರಾಯ ಸರ್ವಶತ್ರು ಸಂಹಾರಣಾಯ ಸರ್ವರೋಗಹರಾಯ ಸರ್ವವಶೀಕರಣಾಯ ರಾಮದೂತಾಯ ಸ್ವಾಹ. ಓಂ ನಮೋ ಹನುಮತೆ ರುದ್ರಾವತಾರಾಯ ಸರ್ವಶತ್ರು ಸಂಹಾರಣಾಯ ಸರ್ವರೋಗಹರಾಯ ಸರ್ವವಶೀಕರಣಾಯ ರಾಮದೂತಾಯ ಸ್ವಾಹ. ಓಂ ನಮೋ ಹನುಮತೆ ರುದ್ರಾವತಾರಾಯ ಸರ್ವಶತ್ರು ಸಂಹಾರಣಾಯ ಸರ್ವರೋಗಹರಾಯ ಸರ್ವವಶೀಕರಣಾಯ
ರಾಮದೂತಾಯ ಸ್ವಾಹಾ. ಈಗ ಅದೊಂದು ಸಮಸ್ಯೆ ಪರಿಹಾರ. ಇನ್ನೊಂದು ಸಮಸ್ಯೆ, ನೀವೇನಾದರೂ ಮಕರ ರಾಶಿಯವರಾಗಿದ್ದು ನೀವೇನಾದ್ರೂ ನಿಮಗೆ ಆರೋಗ್ಯ ಬಾಧೆ, ಸಿಕ್ಕಾಬಟ್ಟೆ ಆರೋಗ್ಯ ಬಾಧೆ ಆಗೋಲ್ಲ. ಎಷ್ಟು ಡಾಕ್ಟರ್ಗಳಾಗೋದು, ಎಷ್ಟು ಮೆಡಿಸಿನ್ಗಳಾಗೋದು, ಅಲೋಪತಿ ಆಯಿತು, ಆಯುರ್ವೇದ ಆಯಿತು, ಹೋಮಿಯೋಪತಿ ಆಯಿತು, ನಂಗೆ ಒಂದು ಒಳ್ಳೆ ಡಾಕ್ಟರ್ ಸಿಗ್ತಾ ಇಲ್ಲ, ಒಂದು ಒಳ್ಳೆ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ, ಬರೇ ಆರೋಗ್ಯ ಬಾಧೆ ಆಗೋಗಿದೆ, ಇದೇ ದೊಡ್ಡ ಚಿಂತೆ ಆಗಿದೆ ಅನ್ನುವಂತಹ ಮಕರ ರಾಶಿಯವರು ನೀವು ಆಗಿದ್ದರೆ, ಎನಿಕ್ ರೀಸನ್, ಕಾರಣ ಏನು ಬೇಕಾರಾಗಿರ್ಬೋದು, ನಿಮಗೆ ಆರೋಗ್ಯ ಬಾಧೆ ಆಗಿದ್ದರೆ ಅಥವಾ ನಿಮ್ಮವರಿಗೆ ಯಾರಿಗಾರು, ನಿಮ್ಮ ಮನೆಯಲ್ಲಿ ಯಾರಿಗಾರು ಆರೋಗ್ಯ ಬಾಧೆ ಆಗಿದ್ದರೂ ಸಹ ಇದನ್ನು ತಿಳ್ಕೊಬೋದು. ಒಂದು ವಿಶೇಷವಾದ ಮಂತ್ರವನ್ನು ಕೊಡ್ತೇನೆ, ಷಟ್ ಪ್ರಣವ ಮಹಾಮೃತ್ಯುಂಜಯ ಮಂತ್ರ. ಈ ಮಂತ್ರ ನೀವು ಬರ್ಕೊಳಕ್ಕಾಗಲ್ಲ, ನೀವು ಜಪ ಮಾಡೋಕ್ಕಾಗಲ್ಲ, ಇದು ವೇದ ಮಂತ್ರ. ಇದನ್ನು ಕೇಳಿಸ್ಕೊಳ್ಳಿ, ಈಗ ನಾನು ಮುಂದೆ ಹೇಳ್ತೇನೆ, ಅದನ್ನು ನೀವು ಕೇಳಿಸ್ಕೊಳ್ಳಿ ಸಾಕು. ಪ್ರತಿದಿನ ಒಂದು 28 ಬಾರಿಯೋ ಎಷ್ಟಾಗುತ್ತೋ ಅಷ್ಟು ಶಕ್ತಿಯಾನುಸಾರ ಆ ಮಂತ್ರವನ್ನು ರಿಪೀಟೆಡ್ ಕೇಳಿಸ್ಕೊಳ್ತಾ ಇದ್ದರೆ ನಿಮಗೆ ಆರೋಗ್ಯ ಬಾಧೆಗಳು ಪರಿಹಾರ ಆಗುತ್ತೆ. ಒಂದು ಒಳ್ಳೆ ಡಾಕ್ಟರ್ ಸಿಗ್ತಾರೆ, ಒಂದು ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ. ಮಂತ್ರದಿಂದ ಮಾವಿನಕಾಯಿ ಉದುರದೇ ಇರಲ್ಲ, ಆದರೆ ಉದುರಲ್ಲ ಅಂತ ನಿಮಗೆಲ್ಲ ಹೇಳ್ಬೋದು. ಬಟ್ ಆ ಪಾಸಿಟಿವ್ ಎನರ್ಜಿಯಿಂದ ಒಂದು ಒಳ್ಳೆ ಸನ್ಮಾರ್ಗ ಸಿಗುತ್ತೆ. ಒಂದು ಉತ್ತಮವಾದ ಹಬ್ಬ, ನನ್ನ ಯೋಗ ಗುರುಗಳೇ, ನೀವು ಡಾಕ್ಟ್ರೇ, ನೀವು ನಂಗೆ ಸಿಕ್ಕಿದ್ರಿ ಅಂತ ಕೈ ಮುಗಿತಾರೆ. ಯಾಕೆ ಇನ್ನೊಬ್ರಿಗೆ ಸಿಗಲಿಲ್ಲ, ನಿಮಗೆ ಮಾತ್ರ ಸಿಕ್ಕಿತು? ಆ ಒಂದು ಯಾವುದೋ ಒಂದು ದೈವಾನುಗ್ರಹ ನಿಮಗಿತ್ತು ನಿಮ್ಮ ಮೇಲೆ. ಸೊ ಆದ್ದರಿಂದ ಆ ಥರ ಒಂದು ದೈವಾನುಗ್ರಹ ನಿಮಗೆ ಬರಬೇಕು. ಷಟ್ ಪ್ರಣವ ಮಹಾಮೃತ್ಯುಂಜಯ, ಪವರ್ಫುಲ್ ಆಗಿರತಕ್ಕಂಥ ಮಂತ್ರ ಇದು, ಷಟ್ ಪ್ರಣವ ಮಹಾಮೃತ್ಯುಂಜಯ ಮಂತ್ರ. ಈ ಮಂತ್ರದಿಂದ ನಿಮಗೆಲ್ಲ ಆರೋಗ್ಯ ಬಾಧೆಗಳು ಪರಿಹಾರ, ಅಪಮೃತ್ಯು ಪೀಡೆಗಳು ಪರಿಹಾರ, ಈ ಆಕ್ಸಿಡೆಂಟ್ ಸಮಸ್ಯೆಗಳು ಏನೂ ಇರೋದಿಲ್ಲ, ಎಲ್ಲ ಕಡೆ ಒಂದು ರಕ್ಷಣೆಯಿಂದ ಇರ್ತೀರಿ ನೀವು. ಅಷ್ಟೇ ಅಲ್ಲದೆ ಅದೇ ಮಂತ್ರದಿಂದ ನಾವು ಹೋಮವನ್ನು ಮಾಡ್ತಾ ಇದ್ದೇವೆ. ಅಮಾವಾಸ್ಯೆ ದಿವಸ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮವನ್ನು ಮಾಡಿ ಅದರಲ್ಲೂ ಸಹ ಈ ವಿಶೇಷವಾದಂತಹ ಕ್ಯಾಟ್ಸೈ ಉಂಗುರ, ವೈಢೂರ್ಯ ರತ್ನದ ಉಂಗುರವನ್ನು ಎನರ್ಜೈಸ್ ಮಾಡ್ತೇವೆ. ಸೊ ಮಕರ ರಾಶಿಯವರಿಗೆ ಅದ್ಭುತ. ಒಂದೇ ಸಂಕಲ್ಪ ಸೇವೆಯಲ್ಲಿ ಶತ್ರು ನಿವಾರಕ ಪಂಚಮುಖಿ ಆಂಜನೇಯ ಸ್ವಾಮಿಗೆ ಹೋಮ, ಅದರಲ್ಲಿ ಅಭಿಮಂತ್ರಿತ ಉಂಗುರ. ಅದೇ ರೀತಿಯಲ್ಲಿ ಷಟ್ಪ್ರಣವ ಮಹಾಮೃತ್ಯುಂಜಯ ಹೋಮ, ಅದರಲ್ಲಿ ಅಭಿಮಂತ್ರಿತ ಉಂಗುರ. ಓಂ ಹೌಂ ಜೂಂ ಸಹ ಓಂ ಭೂರ್ಭುವಸ್ವಃ ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಓಂ ಸ್ವಃ ಭುವಃ ಭೂಃ ಓಂ ಸಹ ಜೂಂ ಹೌಂ ಓಂ. ಓಂ ಹೌಂ ಜೂಂ ಸಹ ಓಂ ಭೂರ್ಭುವಸ್ವಃ ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಓಂ ಸ್ವಃ ಭುವಃ ಭೂಃ ಓಂ ಸಹ ಜೂಂ ಹೌಂ ಓಂ. ಓಂ ಹೌಂ ಜೂಂ ಸಹ ಓಂ ಭೂರ್ಭುವಸ್ವಃ ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಓಂ ಸ್ವಃ ಭುವಃ ಭೂಃ ಓಂ ಸಹ ಜೂಂ ಹೌಂ ಓಂ. ಇನ್ನೊಂದು ವಿಶೇಷವಾದಂತಹ ಸಮಸ್ಯೆ, ಮೂರನೇ ಸಮಸ್ಯೆ ಪರಿಹಾರ ಹೇಳ್ತಾನೆ. ನೀವು ಮಕರ ರಾಶಿಯವರಾಗಿದ್ದು ತಂದೆಯವರಿಗೆ ನಿಮಗೆ ಏನಾದರೂ ಜಗಳ ಮನಸ್ತಾಪಗಳಾಗ್ತಾ ಇದ್ರೆ, ನೀವು ಮಕರ ರಾಶಿಯವರಾಗಿದ್ದು ಪಿತ್ರಾರ್ಜಿತ ಆಸ್ತಿಕ ವಿಚಾರದಲ್ಲಿ ಸ್ವಲ್ಪ ಚಿಂತಾಜನಕ ಸಮಸ್ಯೆ, ಸ್ವಲ್ಪ ಟೆನ್ಷನ್ ಆಗಿದ್ರೆ, ನೀವು ಮಕರ ರಾಶಿಯವರಾಗಿದ್ದು ನಿಮ್ಮ ತಂದೆಯವರ ಆರೋಗ್ಯ ಸರಿ ಇಲ್ಲದೆ ಹೋಗಿದ್ರೆ, ನೀವು ಮಕರ ರಾಶಿಯವರಾಗಿದ್ದು ಸ್ವಲ್ಪ ಸಾಲ ಬಾಧೆ ಟೆನ್ಷನ್ಗಳಲ್ಲಿ ಜಾಸ್ತಿ ಸಿಲುಕಿಕೊಂಡಿದ್ರೆ, ಅದಲ್ವ ಎಲ್ಲ ಕೇತು ಗ್ರಹ 9ನೇ ಮನೆಯಲ್ಲಿ ಕೂತ್ಕೊಂಡು ಮಾಡ್ತಾ ಇರುವ ಗೇಮ್ಸ್ ಅಥವಾ ಪ್ರಭಾವ ಆಗಿರುತ್ತಿದ್ದು. ಕೇತುವಿನ ಪ್ರಭಾವ ಮೇ ತನಕನೂ ಇರುತ್ತೆ, ನೆನ್ಪಿಟ್ಕೊಳ್ಳಿ ಇದು. ಸೊ ಅದರಿಂದ ಮಕರ ರಾಶಿಯವರು ಕೇತುವಿನ ಆರಾಧನೆಯನ್ನು ಮಾಡಿಕೊಂಡು ಆ ಸಮಸ್ಯೆಗಳಿಂದ ಹೊರಬರಬಹುದು. ಕೇತು ರಹಸ್ಯ ಇದು. ಏನು ಪರಿಹಾರ ಹೇಳ್ತೇನೆ ನಿಮಗೆ ಅಂತಂದರೆ, ನಾಳೆ ಸೋಮವಾರ, ಅಮಾವಾಸ್ಯೆ ಸೋಮವಾರ ದಿವಸ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಒಂದು ಬಿಳಿಯ ಪೇಪರ್ನಲ್ಲಿ ನೀವು ಬರಿಬೇಕು ಒಂದು 108 ಬಾರಿ, ಓಂ ಕೇತವೇ ನಮಃ, ಓಂ ಕೇತವೇ ನಮಃ, ಓಂ ಕೇತವೇ ನಮಃ, ಅಥವಾ ಓಂ ಕೇತುಗ್ರಹಾಯ ನಮಃ, ಓಂ ಕೇತುಗ್ರಹಾಯ ನಮಃ. ಯಾವ್ದಾದ್ರು ಒಂದು ನಿಮ್ಮ ಕೈಲಿ ಯಾವ್ದಾಗುತ್ತೋ ಅದು ಓಂ ಕೇತುಗ್ರಹಾಯ ನಮಃ ಅಂತಲೋ ಅಥವಾ ಓಂ ಕೇತವೇ ನಮಃ ಅಂತಲೋ ಅವತ್ತೇ ಬರಿಬೇಕು. ಯಾಕೆಂದ್ರೆ ಅವತ್ತು ಕೇತು ಜಯಂತಿ. ಕೇತು ಜಯಂತಿಗೆ ದಿವಸ ನೀವು ಒಂದು ಬಿಳಿ ಹಾಲೆಯಲ್ಲಿ ಬೆಳಗ್ಗೆ ಎದ್ದು ಸ್ನಾನ ಆದ ನಂತರ ದೇವರ ಮನೆಯಲ್ಲಿ ಕೂತ್ಕೊಂಡು ಕೇತವೇ ನಮಃ ಅಥವಾ ಕೇತುಗ್ರಹಾಯ ನಮಃ ಅಂತ ಒಂದು 108 ಬಾರಿ ಬರೆದು ಆ ಪೇಪರನ್ನು ಮಡಚಿ ಅದನ್ನು ಅದರೊಳಗಡೆ ಸ್ವಲ್ಪ ಏನಾದ್ರು ಸ್ವಲ್ಪ ಒಂದು 21 ರೂಪಾಯಿಯೋ 101 ರೂಪಾಯಿಯೋ ದಕ್ಷಿಣೆ ಇಟ್ಟು ಅದನ್ನು ತೆಗೆದುಕೊಂಡು ಹೋಗಿ ನೀವು ಮನೆ ಹತ್ತಿರ ಇರುವ ಗಣೇಶನ ದೇವಸ್ಥಾನದ ಹುಂಡಿಯಲ್ಲಿ ಹಾಕಿಬಿಟ್ರೆ ನೀವು ಆ ಶ್ರೀರಾಮ್ ಜಯರಾಮ ರಾಮಕೋಟಿ ಬರೆದು ಹಾಕ್ತಾರೆ. ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲ, ಬುಕ್ಕಲ್ಲಿ ಶ್ರೀರಾಮ್ ಜಯರಾಮ್ ಅಂತ ಬುಕ್ ಬರೆದಿರ್ತಾರೆ. ಆ ಥರ ರಾಮಕೋಟಿ ಬರೆಯೋದು ಅಂತ. ಅದೇ ಥರ ಈ ಕೇತವೇ ನಮಃ ಅನ್ನುವಂಥ ಮಂತ್ರ ಅಥವಾ ಕೇತುಗ್ರಹಾಯ ನಮಃ ಅಂತ ಒಂದು ಪೇಪರ್ನಲ್ಲಿ ಕೇತು ಜಯಂತಿ 30ನೇ ತಾರೀಕು ಅವತ್ತಿನ ದಿವಸ ನೀವು ಬರೆದು ಅದನ್ನು
ಕೇತುವಿನ ಅಭಿಮಾನಿ ದೇವರು ಗಣೇಶನ ದೇವಸ್ಥಾನದ ಹುಂಡಿಯಲ್ಲಿ ಹಾಕಿ ಬರೋದ್ರಿಂದ ನಿಮಗಿರುವ ಕೇತು ದೋಷಗಳು ಹಾಗೂ ನಾನು ಈಗ ಹೇಳಿದ್ನಲ್ಲ ಆ ಸಮಸ್ಯೆಗಳೆಲ್ಲ ಪರಿಹಾರ ಆಗಿಬಿಡುತ್ತೆ. ಕೇತು ಅನುಗ್ರಹ ಆಗುತ್ತೆ. ಕಿರಿಕಿರಿ ಅನ್ನೋದು, ವಿಘ್ನಗಳು ಅನ್ನೋದು, ಅಬ್ಸ್ಟ್ಯಾಕಲ್ಸ್ ಅನ್ನೋದು ಲೈಫಿಂದ ಮಾಯ ಆಗುತ್ತೆ. ಇಲ್ಲ ಅವತ್ತಿನ ದಿವಸವೇ ಅಂದ್ರೆ 30ನೇ ತಾರೀಕಿಗೆ ನಾವು ಸಹಸ್ರ ಕೇತು ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಕೇತು ಗ್ರಹಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಬಹುದು. ಕೇತುದ್ದೇ ರತ್ನ ಯಾವುದು ವೈಢೂರ್ಯ ರತ್ನ ಕ್ಯಾಟ್ಸೈ ಕೇತುದೇ ರತ್ನದ ಉಂಗುರವನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಂಕಲ್ಪ ಸೇವಾಕರ್ತರುಗಳಿಗೆ. ಸೊ ದಯವಿಟ್ಟು ಬೇಗ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಹಾಗೂ ಮಕರ ರಾಶಿ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಸ್ಕ್ರೀನ್ ಕಾಣಿಸುವಂಥ ನಂಬರ್ಗೆ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಅದರಲ್ಲಿ ಹಲವಾರು ಹೋಮಗಳಿದೆ. ಬರೀ ಈಗ ನಾನು ಹೇಳಿದಂಥ ಹೋಮಗಳಷ್ಟೇ ಅಲ್ಲ. ಷಟ್ಪ್ರಣವ ಮಹಾಮೃತ್ಯುಂಜಯ ಹೋಮ ಅದರಲ್ಲಿ ಅಭಿಮಂತ್ರಿತ ಉಂಗುರ, ಆಮೇಲೆ ಶತ್ರು ನಿವಾರಕ ಪಂಚಮುಖಿ ಆಂಜನೇಯ ಸ್ವಾಮಿ ಹೋಮ ಅದರಲ್ಲಿ ಅಭಿಮಂತ್ರಿತ ಉಂಗುರ, ಸಹಸ್ರ ಕೇತು ಶಾಂತಿ ಹೋಮದಲ್ಲಿ ಅಭಿಮಂತ್ರಿತ ಕೇತುವಿನ ರತ್ನ ಇರುವ ಉಂಗುರ. ಅಷ್ಟೇ ಅಲ್ಲ, ಅವಿವಾಹಿತ ಮಕರ ರಾಶಿಯವರಿಗೆ ವಿವಾಹವಾಗಬೇಕು, ವಿವಾಹಿತ ಮಕರ ರಾಶಿಯವರಿಗೆ ಅನ್ಯನ ಸುಖ ದಾಂಪತ್ಯ ಜೀವನ ಸಿಗಬೇಕು ಅಂತ ಸ್ವಯಂವರ ಪಾರ್ವತಿ ಹೋಮ ಅದರಲ್ಲೂ ಕೂಡ ಇದು ಅಭಿಮಂತ್ರಿತ. ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ ಅದರಲ್ಲಿ ಅಭಿಮಂತ್ರಿತ ಉಂಗುರ. ಸೊ ಇದೊಂದು ಉಂಗುರದಲ್ಲಿ ಎಷ್ಟು ಪವರ್ ಆಗಬಹುದು ಅನ್ನೋದು ಯೋಚನೆ ಮಾಡ್ಕೊಳ್ಳಿ. ಅಮಾವಾಸ್ಯೆ ಸೋಮವಾರ ಅಮಾವಾಸ್ಯೆ ಬಂದರೆ ಅಮಾಸೋಮವತಿ ಅಂತ ಕರಿತೀವಿ. ಬಹಳ ಪವರ್ಫುಲ್ ಡೇ. ಸೊ ಈ ನಿಮ್ಮ ಲೈವಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವ್ ನೋಡ್ತೀರಾ. ಈ ಒಂದು ಉಂಗುರ ಹಾಗೂ ಎಲ್ಲ ಹೋಮಗಳ ಭಸ್ಮ ಕುಂಕುಮಾರ್ಚನೆ ಕುಂಕುಮ ನಿಮಗೆ ಡೈಲಿ ಹಚ್ಕೊಳ್ಳೋಕ್ಕೆ ನಾವು ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತೇವೆ. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ವಾಟ್ಸಪ್ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಂಡು ಸಂಕಲ್ಪ ಸೇವೆಗೊಂದು ಹೆಸರು ಬರ್ಸ್ಕೊಳ್ಳಿ. ಖಂಡಿತ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ಸಾಕಾದ್ರೆ ಸುಲಭ ಪರಿಹಾರವನ್ನು ಹೇಳಿದ್ದೇನೆ, ವಿಶೇಷ ಪರಿಹಾರವನ್ನು ಹೇಳಿದ್ದೇನೆ. ಯಾವುದಾಗುತ್ತೋ ಅದು ಮಾಡಿ. ಏನನ್ನೂ ಮಾಡದೆ ಮಾತ್ರ ಹಂಗೆ ಇರಬೇಡಿ. ಒಳ್ಳೆಯ ಟೈಮ್ ಅದು, ಒಳ್ಳೆಯ ಒಂದು ಸಮಯ 30ನೇ ತಾರೀಕು ಕೇತುವಿನ ಆರಾಧನೆ ಮಾಡ್ಕೊಳ್ಳೋಕ್ಕೆ ಖಂಡಿತವಾಗಿ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.